ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಪೂ ಮಧು ವ್ಲಾಗ್ಸ್. ಇವತ್ತು ನಾನು ಆಲ್ಟ್ರಾನೆಕ್ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ವೇರ್ ಮಾಡಿರೋ ಬ್ಲೌಸ್ನೇ ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಇದ್ರ ಕಂಪ್ಲೀಟ್ ವಿಡಿಯೋನ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡು ಈ ಥರ ಬರುತ್ತೆ, ಕವರ್ಡ್ ಇರುತ್ತೆ. ಹಾಗೆ ನಾನು ಬಾರ್ಡ್ರಲ್ಲಿ ಪೀಸ್ ವರ್ಕಲ್ಲಿ ಸ್ಟಿಚ್ ಮಾಡಿದ್ದೀನಿ, ಡಿಸೈನ್ ಮಾಡಿ. ಫ್ರಂಟು ತುಂಬ ಡೀಪ್ ಕೊಟ್ಟಿದ್ದೀನಿ. ಆಲ್ಟ್ರಾ ಕವರ್ ನೆಕ್ ಹೇಗೆ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತಿದ್ದೀನಿ. ನಾನಿಲ್ಲಿ ಫಸ್ಟು ಬ್ಯಾಕ್ ಡ್ರಾಫ್ಟಿಂಗ್ ಮಾಡ್ತಿದ್ದೀನಿ. ಇದು 34 ಚೆಸ್ಟ್ ಮೆಜರ್ಮೆಂಟು, ಹಾಗೆ 30 ವೇಸ್ಟ್ ಮೆಜರ್ಮೆಂಟಿಂದು ಮಾಡ್ತಿರೋದು. ನಾನಿಲ್ಲಿ ಶೋಲ್ಡರ್ನ 7 ತಗೊಂಡಿದ್ದೀನಿ, ಆರ್ಮೋಲ್ನ 6.5 ತಗೊಂಡಿದ್ದೀನಿ. ಹಾಗೆ ಚೆಸ್ಟು ಇಲ್ಲಿಂದ ಇಲ್ಲಿಗೆ 10.5 ತಗೊಂಡಿದ್ದೀನಿ. ವೇಸ್ಟು ಇಲ್ಲಿಂದ ಇಲ್ಲಿಗೆ 11 ತಗೊಂಡಿದ್ದೀನಿ. 4 ಇಂಚಿಗೆ ಡಾಟ್ ಮಾಡಿದ್ದೀನಿ, ಹಾಫ್ ಇಂಚಿಂದು. 1 ಇಂಚಿಗೆ ಆರ್ಮೋಲ್ ಮಾಡಿದ್ದೀನಿ. ನೀವು ಹೇಗೆ ಬ್ಯಾಕ್ ಡ್ರಾಫ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಎಲ್ಲದಕ್ಕೂ ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ ಬ್ಯಾಕ್ ಡ್ರಾಫ್ಟಿಂಗು. ಬ್ಯಾಕ್ ಡ್ರಾಫ್ಟಿಂಗ್ ಆದಮೇಲೆ ಆನ್ ಫೋಲ್ಡಿಂದ ಇಲ್ಲಿಗೆ 3 ಇಂಚ್ ಮಾರ್ಕ್ ಮಾಡ್ಕೊಬಿಟ್ಟು ಶೋಲ್ಡರ್ ಸ್ಲೋಪ್ ಮಾಡ್ಕೋಬೇಕು. ಹಾಫ್ ಇಂಚಿಗೆ ಇಲ್ಲಿಗೆ ಶೋಲ್ಡರ್ ಸ್ಲೋಪ್ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾಡ್ಕೊಂಡು ಈಗ ಬ್ಯಾಕಿಂದು ಕಟ್ ಮಾಡ್ಕೊತಿದ್ದೀನಿ. ಬ್ಯಾಕು ಡ್ರಾಫ್ಟಿಂಗ್ ಆದಮೇಲೆ ಫ್ರಂಟ್ ಪಾರ್ಟಿಗೆ ಆ್ಯಸ್ ಇಟ್ ಈಸ್ ಡ್ರಾ ಮಾಡ್ಕೊತಿದ್ದೀನಿ. ಬ್ಯಾಕ್ ಹೇಗಿದೆ ಹಾಗೆ. ಫ್ರಂಟ್ ಓಪನಿಂಗ್ ಕೊಡ್ತಿರೋದ್ರಿಂದ ಹಾಫ್ ಇಂಚಿಗೆ ಗ್ಯಾಪ್ ಕೊಟ್ಕೊಳ್ಳಿ. ಹಾಗೆ ಮೇಲಿಂದ 3 ಇಂಚಿಗೆ ಗ್ಯಾಪ್ ಮಾಡ್ಕೊಳ್ಳಿ. ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಬ್ಯಾಕ್ ಓಪನಿಂಗ್ ಇದ್ದರೆ ಇದು ಹಾಫ್ ಇಂಚು ಬ್ಯಾಕಿಗೆ ಕೊಡ್ಕೋಬೇಕು. ನಾನಿಲ್ಲಿ ಫ್ರಂಟ್ ಓಪನಿಂಗ್ ಇಟ್ಟಿದ್ದೀನಿ. ಹಾಫ್ ಇಂಚಿಗೆ ಆದಮೇಲೆ ಇದು ಹೇಗಿದೆ ಅದೇ ಥರ ಡ್ರಾ ಮಾಡ್ಕೋಬೇಕು. ಈ ಹಾಫ್ ಇಂಚು ಬಿಟ್ಟು ನೆಕ್ಸ್ಟ್ 3 ತಗೋಬೇಕು. ಇಲ್ಲಿಂದ 3 ತಗೋಬೇಡಿ. 3 ತಗೊಂಡಾದ್ಮೇಲೆ ಒಂದು ಬಾಕ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇದು ಆದಮೇಲೆ ಹಿಂಗೆ ರಿಮೂವ್ ಮಾಡಿ. ಇಲ್ಲಿಂದ ಇಲ್ಲಿಗೆ 3 ಇದೆ, ಇಲ್ಲಿಂದ ಇಲ್ಲಿಗೂ 3 ಇದೆ, ಇಲ್ಲಿಂದ ಇಲ್ಲಿಗೂ 3, ಇಲ್ಲಿಂದ ಇಲ್ಲಿಗೂ 3 ಇದೆ. ಆಯಿತಾ? ಈ ಪಾಯಿಂಟಿಂದ ಇಲ್ಲಿಗೆ 1/4 ಇಂಚ್ ತಗೋಬೇಕು. ಆಮೇಲೂ ಅಷ್ಟೇ 1/4 ತಗೊಳ್ಳಿ. 1/4 ಆದಮೇಲೆ ನಾನು ನೆಕ್ ಡೀಪ್ನ 8 ಕೊಡ್ತಿದ್ದೀನಿ. ನನ್ನ ನೆಕ್ ಡೀಪು 8 ಇದೆ. ನಾನು ಪ್ಲಸ್ 1 ಇಂಚ್ ತೊಗೊತಿದ್ದೀನಿ. 9ಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ಇಲ್ಲಿಂದ 9ಗೆ ಮಾರ್ಕ್ ಮಾಡ್ಕೋಬೇಕು. ಈ ಪಾಯಿಂಟಿಂದ 9ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಗೆ 9 ಬರ್ತಿದೆ. ಇಲ್ಲಿ 3 ಬೇಕಾದ್ರೂ ತೊಗೋಬೋದು, 4 ಬೇಕಾದ್ರೂ ತೊಗೋಬೋದು. ನಾನು ತುಂಬ ಡೀಪ್ ತೊಗೊತಿರೋದ್ರಿಂದ 4 ತೊಗೊತಿದ್ದೀನಿ. ನೀವು ಬೇಕು ಅಂದರೆ 3 ತೊಗೋಬೋದು. ಇವಾಗ ಇಲ್ಲಿಂದ ಇಲ್ಲಿಗೆ ಒಂದು ಬಾಕ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ಶೇಪಿಂದನೇ ನೀವು ನೆಕ್ನ ಡ್ರಾ ಮಾಡ್ಕೋಬೇಕು. ನಾನಿಲ್ಲಿ 1 ಇಂಚಷ್ಟು ಔಟ್ಸೈಡಿಗೆ ಡ್ರಾ ಮಾಡಿಕೊಂಡು ಈ ಲೈನಿಗೆ ಬ್ಲೆಂಡ್ ಮಾಡ್ತಿದ್ದೀನಿ. ಡೀಪ್ ಬೇಡ ಅನ್ನೋರು ಈ ಲೈನಲ್ಲೇ ಡ್ರಾ ಮಾಡ್ಕೋಬೋದು. ನಾನು ಔಟ್ಸೈಡ್ 1.5 ಇಂಚಷ್ಟು ಔಟ್ಸೈಡ್ ತೊಗೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ಫುಲ್ ಕವರ್ಡ್ ಅನ್ಸಲ್ಲ ನೆಕ್ ಫ್ರಂಟು. ಹಾಗಾಗಿ ನಾನು ಇಷ್ಟು ಡೀಪ್ ತೊಗೊಂಡಿದ್ದೀನಿ. ನೆಕ್ಸ್ಟು ನಾರ್ಮಲ್ ಪ್ರಿನ್ಸಸ್ ಕಟ್ ಮಾರ್ಕ್ ಮಾಡ್ಕೊತಿದ್ದೀನಿ. ನಿಮಗೆ ಬೇಕು ಅಂದರೆ ಪ್ರಿನ್ಸಸ್ ಕಟ್ ಪ್ರೀವಿಯಸ್ಸೇ ಹಾಕಿದ್ದೀನಿ, ಅದು ಚೆಕ್ ಮಾಡ್ಕೊಳ್ಳಿ. ಪ್ರಿನ್ಸಸ್ ಕಟ್ ಎಲ್ಲ ಡ್ರಾ ಮಾಡ್ಕೊಂಡಾಯ್ತು. ನಂದು ಪ್ರಿನ್ಸಸ್ ಕಟ್ ಎಲ್ಲ ಡ್ರಾ ಮಾಡಿದ್ದೀನಿ. ಇವಾಗ ಕಟ್ಟಿಂಗ್ ಹೇಗೆ ಅಂತ ತೋರಿಸ್ತಿದ್ದೀನಿ. ನೀವು ಪ್ರಿನ್ಸಸ್ ಕಟ್ ಅಂತಲ್ಲ, ಯಾವ ಬ್ಲೌಸಿಗೆ ಬೇಕಾದರೂ ಇದನ್ನ ಮಾಡ್ಬೋದು. ನೆಕ್ಕು ಈ ಥರ ಇದೆ. ಇವಾಗ ನಾನು ಪ್ರಿನ್ಸಸ್ ಕಟ್ ಲೈನ್ನ ಕಟ್ ಮಾಡ್ಕೊತಿದ್ದೀನಿ. ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕು. ಫ್ರಂಟ್ ಓಪನಿಂಗ್ ಇರೋದ್ರಿಂದ ಇಲ್ಲ ಲೈನ್ ಮಾಡಿದ್ದೀನಿ. ಫ್ರಂಟ್ ಪಾರ್ಟು ಹಾಗೆ ಬ್ಯಾಕ್ ಪಾರ್ಟ್ ಆನ್ ಫೋಲ್ಡಿಗೆ ಇಟ್ಟಿದ್ದೀನಿ. ಸ್ಲೀವ್ಸ್ನ ಕೆಳಗಿಟ್ಟಿದ್ದೀನಿ. ಇವಾಗ ಕಟ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಕ್ಯಾನ್ವಾಸ್ ಕಟ್ ಮಾಡ್ಕೊತಿದ್ದೀನಿ. ಆನ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಆನ್ ಫೋಲ್ಡ್ ಆದಮೇಲೆ ಓಪನ್ ಮಾಡಿಕೊಂಡು ಇಲ್ಲಿ ಯಾವ ಥರ ಲೈನ್ ಇದೆ ಅದನ್ನು ಕಾಪಿ ಮಾಡ್ಕೊತಿದ್ದೀನಿ.
ಯಾವ ಥರ ಲೈನ್ ಇತ್ತು ಅದೇ ಥರ ಕಾಪಿ ಮಾಡಿಕೊಂಡು ಮಿಡಲ್ ಒಂದು ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟು ಈ ಲೈನ್ ಆದಮೇಲೆ 1 ಇಂಚ್ ಗ್ಯಾಪಿಗೆ ಲೈನ್ನ ಇನ್ನೊಂದು ಡ್ರಾ ಮಾಡ್ತಾ ಬರಬೇಕು. ಒನ್ ಇಂಚಿಗೆ ಲೈನ್ ಹಾಕ್ಕೊಂಡು ಈ ಥರ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಲೈನ್ ಹಾಕ್ಕೊಂಡಿರ್ತೀರಲ್ಲ ಅನ್ಫೋಲ್ಡ್ ಮಾಡಿಕೊಂಡು ಒನ್ ಇಂಚಿಗೆ ಸ್ವಲ್ಪ ಬಿಟ್ಕೊಂಡು ಮತ್ತೆ ಇದನ್ನು ಕಟ್ ಮಾಡ್ಕೋಬೇಕು. ಈ ಥರ ಕ್ಯಾನ್ವಾಸ್ ಕಟ್ಟಿಂಗ್ ಬರುತ್ತೆ. ನೆಕ್ಸ್ಟು ಲೈನಿಂಗ್ ಮೇಲೆ ಐರನ್ ಮಾಡ್ಕೋಬೇಕು. ಹೇಗೆ ಅಂತ ತೋರಿಸ್ತೀನಿ. ಕ್ಯಾನ್ವಾಸಿಗೆ ಐರನ್ ಮಾಡ್ಕೊಂಡು ಆದಮೇಲೆ ರೈಟ್ ಸೈಡೇ ಸ್ಟಿಚ್ ಮಾಡಬೇಕು. ಫಸ್ಟು ಕ್ಯಾನ್ವಾಸ್ನ 1/2 ಇಂಚಿಗೆ ಫುಲ್ ಸ್ಟಿಚ್ ಮಾಡಾದಮೇಲೆ ಕ್ಯಾನ್ವಾಸ್ನ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಹೇಗೆ ಅಂತ ತೋರಿಸ್ತೀನಿ. ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಅನ್ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಈ ಥರ 2 ಪೀಸ್ ಮಾಡ್ಕೋಬೇಕು. 1 ಪೀಸ್ ಇಲ್ಲಿಗೆ ಪೋರ್ಷನಲ್ಲೇ ಸ್ಟಿಚ್ ಮಾಡ್ಕೊತಾ ಬರಬೇಕು. ಕ್ಯಾನ್ವಾಸ್ ಪಕ್ಕ ಇದ್ರ ಪಕ್ಕನೇ ಲೈನ್ ಹಾಕ್ಕೊತಾ ಬರಬೇಕು. ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಹಾಕ್ಕೊತಾ ಬರಬೇಕು. 1/2 ಇಂಚಿಗೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ನಾಚ್ ಮಾಡ್ಕೋಬೇಕು. ಕಟ್ ಮಾಡಾದಮೇಲೆ ಒಂದು ಸೈಡಿಗೆ ಕ್ಯಾನ್ವಾಸ್ ಮೇಲೇ ಸ್ಟಿಚ್ ಮಾಡ್ಕೋಬೇಕು. ಲೈನ್ ಸ್ಟಿಚ್ ಆಗಿರೋದನ್ನೆಲ್ಲ ಈ ಥರ ಮಾಡಿಕೊಂಡು ನೋಡ್ತಾ ಇದ್ರೆ ಇದ್ರ ಮೇಲೆ ಹೆಮ್ಮಿಂಗ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ಮೆಥಡಲ್ಲಿ ಮಾಡ್ತಾ ಇದ್ದೀನಿ. ಇದನ್ನು ಫುಲ್ಲು ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ಕೊತಿದ್ದೀನಿ ಹೆಮ್ಮಿಂಗ್ ಬದಲು. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಫುಲ್ ಇದು ಲೈನಿಂಗ್ ಮೇಲೆ ಬಂದಿದೆ. ಈ ಥರ ಮಾಡಿಕೊಂಡ್ರೆ ಹೆಮ್ಮಿಂಗ್ ಮಾಡೋ ಅವಶ್ಯಕತೆನೇ ಇರಲ್ಲ. ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೆಕ್ಸ್ಟು ನಾನಿಲ್ಲಿ ಪ್ರಿನ್ಸಸ್ ಕಟ್ಟಿಂದು ಅಟ್ಯಾಚ್ಮೆಂಟ್ ಮಾಡ್ತಿದ್ದೀನಿ. ಆಮೇಲೆ ತೋರಿಸ್ತೀನಿ ಇದನ್ನು ಹೇಗೆ ಸ್ಟಿಚ್ ಮಾಡಬೇಕು ಅಂತ. ಈ ಥರ ಸ್ಟಿಚ್ ಮಾಡಬೇಕು. ಇವಾಗ ಸ್ಲೀವ್ಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬ್ಯಾಕ್ ಪಾರ್ಟಿಗೆ ಬಾರ್ಡರ್ನ ಸ್ಟಿಚ್ ಮಾಡಿದ್ದೀನಿ. ಬ್ಯಾಕ್ ಪಾರ್ಟ್ ಈ ಥರ ಮಾಡಿಕೊಂಡು ಫ್ರಂಟ್ ಪಾರ್ಟನ್ನು ಈ ಥರ ಅಲೈನ್ ಮಾಡ್ಕೋಬೇಕು. 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು ಶೋಲ್ಡರ್ನ. ಫಸ್ಟು ಸೈಡೂ ಅಷ್ಟೇ 2 ಸೈಡು ಸ್ಟಿಚ್ ಆದಮೇಲೆ ಈ ಥರ ಕೂರುತ್ತೆ. ಇಲ್ಲಿಗೆ ಒಂದು ಸ್ಟಿಚ್ ಮಾಡಿ ಈ ಥರ ಆಗುತ್ತೆ. ಫಸ್ಟು ಈಗ ಶೋಲ್ಡರ್ನ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊತಿದ್ದೀನಿ. ಮಾತ್ರ ಸ್ಟಿಚ್ ಮಾಡ್ಕೊತಿದ್ದೀನಿ. ಈ ಸೈಡೂ ಅಷ್ಟೇ 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. 1/2 ಇಂಚಿಗೆ ಸ್ಟಿಚ್ ಆದಮೇಲೆ ಪಟ್ಟಿಗೆ ಮಾತ್ರ ನಾಚ್ ಕೊಡಬೇಕು ಈ ಪೋರ್ಷನಲ್ಲಿ. ಹಾಗೆ ಈ ಸೈಡೂ ಅಷ್ಟೇ ನಾಚ್ ಕೊಡ್ತಿದ್ದೀನಿ. ಈ ಥರ ನಾಚ್ ಕೊಡಬೇಕು. ನಾಚ್ ಕೊಟ್ಟ ಆದಮೇಲೆ ಇಲ್ಲಿ ಒಂದು ಫಸ್ಟ್ ಸ್ಟಿಚ್ ಹಾಕೋಬೇಕು. ಈ ಥರ ಸ್ಟಿಚ್ ಆದಮೇಲೆ ಮತ್ತೆ ಹಿಂಗೆ ಫೋಲ್ಡ್ ಮಾಡಿ 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಈ ಥರ 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟು ನಾಚ್ ಮಾಡ್ಕೋಬೇಕು ಇಲ್ಲಿಗೆ. ಮತ್ತೆ ನಾನು ಜಿಗ್ಜಾಗ್ ಮಾಡ್ಕೊತಿದ್ದೀನಿ ಈ ಥರ.